ನಮಸ್ಕಾರ ಬಂಧುಗಳೇ, ನಾನಿವತ್ತು ಕೆಲವು ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಮಳೆಗಾಲದ ತಿಂಡಿ, ಮಳೆಗಾಲದ ಪದಾರ್ಥ. ಹಾಗೆ ಈ ಒಂದು ಯೂಟ್ಯೂಬ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಮತ್ತು ಇದು ಹೆಬ್ಬಲಸು, ಉಪ್ಪಿಗೆ ಹಾಕಿದ ಹೆಬ್ಬಲಸು. ಇದು ಕೊದ್ದೆಲ್ ಮಾಡ್ತಾರೆ. ನಮ್ಮದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕೊದ್ದೆಲ್ ಮಾಡಲಿಕ್ಕೆ ಹೆಚ್ಚು ಉಪಯೋಗ ಮಾಡ್ತಾರೆ. ಹೆಬ್ಬಲಸು ಪೆಜಕ ಹೇಳ್ತಾರೆ, ಉಪ್ಪಿಗೆ ಹಾಕಿ ಇಟ್ಟದಿದ್ದು. ಮತ್ತು ಅದರೊಟ್ಟಿಗೆ ಈ ಮಾವಿನಕಾಯಿ ಹಾಕ್ತಾರೆ. ಇದು ಮಾವಿನಕಾಯಿ ಅಂದರೆ ನಾನು ಬಿಸಿ ನೀರಲ್ಲಿ ತಣ್ಣಗೆ ಮಾಡಿ ಹಾಕಿದ್ದೇನೆ, ಕೊದ್ದೆಲ್ ಮಾಡಲಿಕ್ಕೆ ಅಂತೇಳಿ. ಬಿಸಿ ನೀರು ತಣ್ಣಗೆ ಮಾಡಿ ಮಾವಿನಕಾಯಿಗೆ ಹಾಕೋದು. ಮತ್ತು ಉಪ್ಪಟ್ಟು ಪಚ್ಚೋದು, ಉಪ್ಪಿಗೆ ಹಾಕಿದ್ದು ಸೊಳೆ, ಉಪ್ಪಿಗೆ ಹಾಕಿದ್ದು ಹಲಸಿನಕಾಯಿದು ಸೊಳೆ. ಇದೊಂದು 3 ಬಗೆಯಾಗಿ ಇಲ್ಲಿ ಕೊದ್ದೆಲ್ ಮಾಡ್ತಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ. ಕೊಂಕಣಿಯವರಿಗೆ ಇದೊಂದು ಭಾರಿ ಇಷ್ಟದ ಪದಾರ್ಥ. ಮತ್ತು ಇದು ಕಣಿಲೆ, ಈ ವರ್ಷದ್ದು ಕಣಿಲೆ. ಇದು ಕಣಿಲೆ. ಮತ್ತು ಇದೊಂದು ಇನ್ನೊಬ್ಬರ ಹತ್ರ ತಗೊಂಡು, ಇದು ಒಳ್ಳೆಯದುಂಟು, ಬಿಳಿ ಉಂಟು. ಇದು ಕೂಡ ಉಂಟು, ಬಂದುಂಟು. ಇದು ಗಣೇಶ ಪೈ ಹತ್ರ ತಗೊಂಡದು ಕಾರ್ಕಳದಲ್ಲಿ. ಒಳ್ಳೆಯದುಂಟು. ದೇವಸ್ಥಾನದ ಎದುರು, ವೆಂಕಟರಮಣ ದೇವಸ್ಥಾನದ ಎದುರು ಹನುಮನ್ ದೇವಸ್ಥಾನ ಉಂಟು, ಅಲ್ಲಿ ಗಣೇಶ ಪೈದ ಅಂಗಡಿ ಅಂತೇಳಿ ಉಂಟು, ಅಲ್ಲಿ ಸಿಗ್ತದೆ. 120 ರೂಪಾಯಿ. ಇದು 3 ಬಗೆ ಹಾಕಿ ಕೊದ್ದೆಲ್ ಮಾಡ್ತಾರೆ. ಇದು ಗಸಿ ಮಾಡ್ತಾರೆ, ಪದಂಗಿ ಅಂದರೆ ಹೆಸರು ಕಾಳಾಕಿ ಪದಾರ್ಥಕ್ಕೆ ಇದು ಕಣಿಲೆ ಹಾಕ್ತಾರೆ, ಕಣಿಲೆ ಇದು. ಮತ್ತು ಇದೊಂದು ಮಾವಿನಕಾಯಿ ಹಾಕಿದ್ದೇನೆ, ಬೇಯಿಸಿ ಹಾಕಿದ್ದು, ಬಿಸಿ ನೀರಲ್ಲಿ ಬೇಯಿಸಿ ಹಾಕಿದ್ದೇನೆ ಗೊಜ್ಜು ಮಾಡಲಿಕ್ಕೆ. ಅಂದರೆ ಬೆಳ್ಳುಳ್ಳಿ ಮತ್ತು ಕಾಯಿ ಮೆಣಸು ಗುದ್ದಿ ಹಾಕಿದರೆ ಆಯಿತು, ಗೊಜ್ಜು. ಭಾರಿ ಒಳ್ಳೆ ಗೊಜ್ಜು. ಏನು ಪದಾರ್ಥ ಇಲ್ಲದಿದ್ದರೆ ಮಳೆಗಾಲಕ್ಕೆ ಈ ಗೊಜ್ಜು ಮಾಡಿ ಒಂದು ರಾಶಿ ಊಟ ಮಾಡ್ಬೋದು. ಕುಚ್ಚಿಲಕ್ಕಿ ಅನ್ನ ತುಂಬ ಊಟ ಮಾಡ್ಬೋದು, ಭಾರಿ ರುಚಿದು ಗೊಜ್ಜು ಆಗ್ತದೆ. ಮತ್ತು ಇದು ಒಂದು ಖಾಲಿ ಹಾಕಿದ್ದು, ಉಪ್ಪಿನಕಾಯಿಗೆ ಅಂತೇಳಿ ಹಾಕಿದ್ದು. ಅಂದರೆ ನಮ್ಮದು ಮರದ್ದು ಗೆಲ್ಲು ಒಂದು ಬಿದ್ದಿತ್ತು, ನಮ್ಮ ಮನೆಯಲ್ಲಿ ಮಾವಿನ ಮರ ಉಂಟು, ಅದರದ್ದೊಂದು ಗೆಲ್ಲು ಬಿದ್ದಿತ್ತು. ಹಾಗೆ 3 ಬಗೆ ಹಾಕಿದೆ, ಬೇಯಿಸಿ ಹಾಕಿದೆ, ಬೇಯಿಸದೆ ಹಾಕಿದೆ, ಮತ್ತು ಉಪ್ಪಿನಕಾಯಿಗೆ ಅಂತ ಹಾಕಿದೆ ಸ್ವಲ್ಪ ಸ್ವಲ್ಪ. ಇದು ಉಪ್ಪಿನಕಾಯಿ ಅಂದರೆ ಉಪ್ಪು ಹಾಕಿ ಇದನ್ನು ಹಾಕಿದೆ. ಇನ್ನು ಉಪ್ಪಿನಕಾಯಿ ಮಾಡಿ ಹಾಕಬೇಕಿತ್ತು, ಕಡ್ದು ಹಾಕ್ಬೇಕು. ಎಲ್ರಿಗೂ ನಮಸ್ಕಾರ.